ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಆಗ್ಲೇ ಹೇಳಿದೆ ಮದುವೆ ಸಂಭ್ರಮದಲ್ಲಿ ಇದ್ದೀನಿ ಅಂತ. ನಂಗೆ ಈಗಲೂ ಗೊತ್ತಾಗ್ತಿಲ್ಲ ಮದುಮಗಳು ದೇವ ಅಂತ ಅಷ್ಟು ಮೊದ ಕಾಣಿಸ್ತಾ ಇದೆ. ಸೀರಿಯಸ್ಲಿ ಹೇಳಲೇಬೇಕು. ಈಗ ನಮ್ಗೆ ಎಷ್ಟು ಡೆಡಿಕೇಶನ್ ಅಂದ್ರೆ ನಾವು ಆ ಕಾಲದವ್ರಲ್ವಾ ಅಂತ ಓಲ್ಡ್ ಸ್ಕೂಲು ಟೀಚರು ಸ್ಕೂಲ್ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ. ಟೀಚರ್ ಮುಂದೆ ಬಂದು ಟೀಚರ್ಗಿಂತ ಮೊದ್ಲು ಬಂದು ಕೂತ್ಕೊಳ್ಳೋರು ನಾವೇ. ಆತರ ಬಾಬಿ ಅವರು ನಮ್ದು ಈ ಸಿನಿಮಾ ಪ್ರಮೋಷನ್ಗೋಸ್ಕರ ಫಸ್ಟ್ ಎಲ್ಲ ನಮಸ್ಕಾರ. ಬಾಬಿ ಅವರು ಒಂದು ಗ್ರೂಪ್ ಮಾಡಿದ್ದಾರೆ. ಅಂದ್ರೆ ಈ ಪ್ರಮೋಷನ್ಸ್ಗೆಲ್ಲ ಯಾರ್ಯಾರು ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಇದೆಲ್ಲ ಒಬ್ರು ಮಿಸ್ ಔಟ್ ಆಗ್ಬಾರ್ದಲ್ಲ, ಅದಕ್ಕೊಂದು ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪ್ ನಲ್ಲಿ ಏನಂದ್ರು, ಇವತ್ತು ಎಲ್ರು ಒಂಥರ ಮದ್ವೆಗೆ ಹೋಗೋ ತರ ನೀವು ಶೃಂಗಾರ ಮಾಡ್ಕೊಂಡು ಬರ್ಬೇಕು, ಮದ್ವೆ ಮನೆಗೆ ಬಂದಿರೋ ತರ ನೀವು ಶೃಂಗಾರ ಮಾಡ್ಕೊಂಡು ಬರ್ಬೇಕು ಅಂತ. ನಾವು ತುಂಬಾ ಡೆಡಿಕೇಟೆಡ್ ಆಗಿ ಇಬ್ರು ಮಾತಾಡ್ಕೊಳ್ಳೋದು, ಯಾವ ಕಂಚಿ ನೀನ್ ಯಾವ ನಾವು ಗ್ರೂಪ್ ಅಲ್ಲಿ ಮಾತಾಡ್ಕೊಂಡ್ರಿ, ಸಣ್ಣ ಸಣ್ಣ ಹುಡುಗರೆಲ್ಲ ಇದಾರೆ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಮಾತಾಡ್ಕೊಳ್ಳೋದು. ಈ ಮಲ್ಗೆ ಮುಡ್ಕೊತಾ ಇದ್ಯಾ, ಬಡವೆ ಹಾಕೋತಾ ಇದ್ಯಾ, ಈ ತರ ಎಲ್ಲ ಮಾತಾಡ್ಕೊಂಡಲ್ವ ನಾವಿಬ್ರು ಬಂದ್ವಿ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಾವು ಮದುವೆಗೆ ಬಂದಿರೋರು. ಮದುವೆ ಗಂಡು ಹೆಣ್ಣು ಸ್ವಲ್ಪ ಎದ್ ನಿಂತ್ಕೊಳ್ಳಿ, ಸ್ವಲ್ಪ ಎದ್ ನಿಂತ್ಕೊಳ್ಳಿ. ಇವ್ರು ಇಟ್ ಸಿಂಪಲ್ ಆಗಿ ಬಂದು ನಾವು ಮದುವೆಗೆ ಬಂದಿರೋ ತರ ಇಲ್ಲ, ಜಾತ್ರೆಗೆ ಬಂದಿರೋ ತರ. ನೀವ್ ಈ ತರ ನಮ್ಮನ್ನ ಓಲ್ಡ್ ಸ್ಟೂಡೆಂಟ್ಸ್ ಅಂತ ನಿಮಗೆ ಗೊತ್ತಿದ್ದು, ನಮ್ ಡೆಡಿಕೇಶನ್ ನಿಮ್ಗೆ ಗೊತ್ತಿದ್ದು, ನಮ್ಮನ್ನ ಹಿಂಗ್ ಮಾಡಬಾರ್ದಾಗಿತ್ತು ನೀವು. ಅವ್ರಿಬ್ರು ಓಡೋಗಿ ಮದುವೆ ಆಗೋ ತರ ಇದ್ದಾರೆ. ಅರೇಂಜ್ ಮ್ಯಾರೇಜ್ ತರ ಕಾಣ್ತಾ ಇಲ್ಲ ಅವರು, ಅಷ್ಟು ಸಿಂಪಲ್ ಆಗಿ ಬಂದವ್ರು. ಈ ತರ ನಮಗೂ ಹೇಳಿದ್ರೆ ನಾವ್ ಯಾವ್ದ್ರಲ್ಲಿಗೋ ನಾವು ಅವ್ರು ಓಡ ಬರ್ತಾ ಇದ್ವಿ. ಅಯ್ಯೋ ಎಷ್ಟು ಅಲಂಕಾರ ಮಾಡ್ಕೊಂಡಿದೀವಿ ಅಂದ್ರೆ, ಯಾರೋ ಬ್ರೈಡಲ್ ಮೇಕಪ್ ನೋಡೋ ಒಬ್ಬನ್ ಕರ್ಸಿಲ್ಲ ಅಷ್ಟೇ. ನಾವು ಇದೆಲ್ಲ ಮಾಡ್ಕೊಂಡ್ ಬಂದಿದೀವಿ, ನಾವು ಅಷ್ಟು ಅಲಂಕಾರ ಮಾಡ್ಕೊಂಡ್ ಬಂದ್ವಿ. ಬಾಬಿಯವರೇ ಅಷ್ಟು ಡೆಡಿಕೇಟೆಡ್ ಕಲಾವಿದರು ನಾವಿಬ್ರು. ಈ ಸಿನಿಮಾದಲ್ಲಿ ನನ್ಗೆ ಮಾಧ್ಯಮದವರು ಬಹುಶಃ ನಾವು ತಿಂಗಳಿಗೆ ಒಂದು 4 ಸರಿ ಜಾಸ್ತಿ ಸಿಗ್ತಾ ಇದೀವ. ಅದಕ್ಕಿಂತಲೂ ಒಂದು ಅದೃಷ್ಟ ಏನಿದೆ ಒಬ್ಬ ಕಲಾವಿದೆಗೆ. ನಾನು ರೆಡಿ ಆಗ್ತಾ ಇರ್ಬೇಕಾದ್ರೆ ಇವತ್ತು ಮನೆಯಿಂದ ಆಚೆ ಬರ್ತಾ ನನ್ನ ರೂಮ್ ಅಲ್ಲಿ ನೋಡ್ತಾ ಇದ್ದೆ. ಈ ವರ್ಷ ನನಗೆ ಹೆಚ್ಚು ಕಡಿಮೆ ಒಂದು 3 ಶೀಟ್ ಇದೆ ನನ್ನ ಮನೇಲಿ. ಅಂದ್ರೆ ಅದು ಒಂದು ಕಾಟ ಇರೋದು 50 days 100 days ಒಂದು ಶೀಟು. ಅದಾದ್ಮೇಲೆ ಕೃಷ್ಣ ಪ್ರಣಯ ಸಖಿದು 50 ದಿನ ಪೂರೈಸಿದ್ದು. ಅದಾದ್ಮೇಲೆ ಮಾದೇವ 25 ದಿನ ಪೂರೈಸಿದ್ದು. ಇತ್ತೀಚೆಗೆ ಎಕ್ಕ ಸಿನಿಮಾನು ಕೂಡ ನಿನ್ನೇನೋ ಇವತ್ತು 25 ದಿನ ಪೂರೈಸಿತು. ಈ ರೀತಿ ಕನ್ನಡ ಸಿನಿಮಾಗಳು ಇಷ್ಟು ಚೆನ್ನಾಗಿ ಜನ ಪ್ರೀತಿಸ್ತಾ ಇದಾರಲ್ಲ, ಅದು ನೋಡಕ್ ತುಂಬಾ ಖುಷಿ ಆಗುತ್ತೆ. ಅಂತ ಸಿನಿಮಾಗಳಲ್ಲಿ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅಂತ ನನಗೆ ತುಂಬಾನೇ ಖುಷಿ ಆಗುತ್ತೆ. ಬಹುಶಃ ಆ ಸಾಲಿಗೆ ಸೇರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಜಸ್ಟ್ ಮ್ಯಾರೇಜ್ ಅಂತ. ಯಾಕಂದ್ರೆ ತುಂಬಾ ಕಲಾವಿದರು ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ತುಂಬಾ ವಿಶೇಷವಾಗಿ ನೋಡುವಂತಹ ದೃಷ್ಟಿಕೋನ ಈ ಸಿನಿಮಾಗಿದೆ ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ಆಫ್ ಬಾಬಿ ಅವರು. ಎಲ್ಲಾ ನಿರ್ದೇಶಕರು ಪುರುಷ ಪ್ರಧಾನ ಸಮಾಜದಲ್ಲಿ ಇದುವರೆಗೂ ನಾವು ನೋಡಿರೋದೆಲ್ಲ ಜಸ್ಟ್ ಒಬ್ಬ ಪುರುಷರು ಒಂದ್ ಕಥೆಯನ್ನ ಹೇಗ್ ನೋಡ್ತಾರೆ, ಅಥವಾ ಒಂದು ಸಂಸಾರನ ಹೇಗ್ ನೋಡ್ತಾರೆ, ಅಥವಾ ಒಬ್ಬ ಗಂಡ ಹೆಂಡತಿನ ಹೇಗ್ ನೋಡ್ತಾರೆ, ಒಂದು ಕುಟುಂಬದಲ್ಲಿರುವಂತ ಎಲ್ಲಾ ಸಂಬಂಧಗಳನ್ನ ಹೇಗೆ ಒಬ್ಬ ಪುರುಷ ನೋಡ್ತಾನೆ ಅನ್ನೋದನ್ನ ಮಾತ್ರ ನಮಗ್ ಗೊತ್ತಿದೆ. ಆದ್ರೆ ಒಬ್ಬ ಮಹಿಳೆ ಅದನ್ನ ಯಾವ ದೃಷ್ಟಿಕೋನದಲ್ಲಿ ನೋಡಬಲ್ಲಳು ಅನ್ನುವಂತಹ ಸೂಕ್ಷ್ಮತೆ ಬಹುಶಃ ಈ ಜಸ್ಟ್ ಮ್ಯಾರಿಡ್ ಸಿನಿಮಾದಲ್ಲಿ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ. ಆ ಸೂಕ್ಷ್ಮತೆಯನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ಅವ್ರಿಗಿರುವಂತ ಡೆಡಿಕೇಶನ್ ಇದೆಯಲ್ಲ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಫಸ್ಟ್ ಟೈಮ್ ಒಬ್ಬ ಮಹಿಳಾ ನಿರ್ದೇಶಕಿ ಅಂದಾಗ ಎಲ್ಲರಿಗೂ ಒಂದು ಅನುಮಾನ, ಮಾಡ್ತಾರಾ, ಹೇಗ್ ಮಾಡ್ತಾರೆ ಅಂತ. ಬಟ್ ನನಗೆ ಅವರು ಕತೆ ಹೇಳಿ ಆ ಕಥೆಯ ಹೇಳುವಾಗ ಅವ್ರಿಗಿರುವಂತ ಕಾನ್ಫಿಡೆನ್ಸ್ ನ ನೋಡಿದ್ಮೇಲೆ ನನಗನ್ಸಿದ್ದು, ಅವರ ನಿರೀಕ್ಷೆ ಮಟ್ಟಕ್ಕೆ ನಾನು ಆಕ್ಟ್ ಮಾಡ್ತೀನ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಒಳ್ಳೆಯ ನಿರೀಕ್ಷೆ, ಅಷ್ಟು ಒಳ್ಳೆಯ ಕಾನ್ಫಿಡೆನ್ಸ್ ಇತ್ತು. ನೀವು ನಮ್ಮಲ್ಲ ಒಂದು ಸೀನ್ ಅಲ್ಲಿ, ತುಂಬಾ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ, ಆ ಸೀನ್ ನನಗೆ ನರೇಟ್ ಮಾಡ್ಬೇಕಾಗಿತ್ತು. ಮಾರನೇ ದಿನ ನಾವು ಶೂಟ್ಗೆ ಹೋಗ್ಬೇಕಾಗಿತ್ತು. ಹಿಂದಿನ ದಿನ ನಾನು ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ಯಾಕಂದ್ರೆ ಅದು ತುಂಬಾ ದೊಡ್ಡ ಸೀನ್ಗಳಿರುವಾಗ ಅವ್ರ ಕನಸಿಗೆ ಅದು ನಿಲುಕಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ.
ಬಾಬಿ ಅವ್ರು ನನ್ಗೆ ಒಂದೇ ಮಾತು ಹೇಳಿದ್ರು, ನಾನು ನಿಮ್ಗೆ ಸೀನ್ ಅನ್ನ ಓದಲ್ಲ, ನಿಮ್ಗೊಂದು ವಾಯ್ಸ್ ನೋಟ್ ಕಳಿಸ್ತೀನಿ ನೋಡಿ ಅಂತ ಅಂದ್ರು. ನೀವು ಸಿನಿಮಾ ರಿಲೀಸ್ ಆದ್ಮೇಲೆ ಆ ಕ್ಯಾರೆಕ್ಟರ್ ಏನ್ ಮಾತಾಡಿರುತ್ತೆ ವಿತ್ ರೀ ರಿಕಾರ್ಡಿಂಗ್, ಆ ಡೈಲಾಗ್ ನ ಲೆಂತ್, ಆ ಮಾಡ್ಯುಲೇಷನ್ ಹೇಗಿರುತ್ತೆ, ಅದನ್ನ ವಿತ್ ರೀ ರಿಕಾರ್ಡಿಂಗ್ ಡೈಲಾಗ್ ಅವರೇ ಹೇಳ್ತಾ ನಮ್ಗೊಂದು ವಾಯ್ಸ್ ನೋಟ್ ಕಳಿಸಿದ್ರು. ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ಬೇಕಾದ್ರೆ ನನಗೆ ಹೆಚ್ಚು ಡೈಲಾಗ್ ಇರಲಿಲ್ಲ ಕೆಲವು ಸೀನ್ ಅಲ್ಲಿ. ಅವರು ಅದನ್ನ ಅವರ ಡೈಲಾಗ್ ನ ಪ್ಲೇ ಮಾಡ್ತಾ ಇದ್ರು ಸ್ಪೀಕರ್ ಅಲ್ಲಿ. ಅವ್ರು ಆವಾಗಲೇ ಹೇಳಿದಾಗೆ ಸಂಗೀತನ ಹೇಗೆ ಪ್ಲೇ ಮಾಡ್ತಾ ಇದ್ರು, ನನಗೆ ಆಡಿಯೋ ಅವರ ಡೈಲಾಗ್ ಬರ್ತಾ ಇತ್ತು, ಅದ್ರ ಜೊತೆಗೆ ರೀ ರಿಕಾರ್ಡಿಂಗ್ ಬರ್ತಾ ಇತ್ತು. ಅಂದ್ರೆ ಆ ಮೂಡ್ ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇತ್ತು ಅಂದ್ರೆ ನನಗೆ ನಾವು ಮಾಡಿರೋ ಕೆಲಸ ಏನಾದ್ರು ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಈ ಸಿನಿಮಾದಲ್ಲಿ ಅನ್ಸಿದ್ರೆ ಅದು 90 ಭಾಗ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಅಷ್ಟು ಚೆನ್ನಾಗಿ ನೀವು ಅದನ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಿದಲ್ಲೇ ನನ್ನ ಗೆಟಪ್ ಇಂದ ಹಿಡಿದು ನಾವು ತುಂಬಾ ಚರ್ಚೆ ಮಾಡಿದೀವಿ. ಅವರು ಇದು ಹೀಗೆ ಇರಬೇಕು, ನೀವು ಡ್ರೆಸ್ ನ ಹೀಗೆ ಮಾಡ್ಬೇಕು ಅಂತ ಅವ್ರು ಕೊಡೋ ಇನ್ಪುಟ್ ಗಳಲ್ಲಿ ನಾನು ಜಾಸ್ತಿ ಹೋಮ್ ವರ್ಕ್ ಮಾಡಿ ನಾನೇ ನಿಂತು ಅದನ್ನೆಲ್ಲ ಬಿಗ್ಗೆಲ್ಲ ರೆಡಿ ಮಾಡಿಸ್ಕೊಂಡು, ಯಾಕೆಂದ್ರೆ ನೀವು ಅಷ್ಟು ಬಡ್ತಿ ಕೊಟ್ಟಿದ್ದೀರಾ ನನಗೆ, ಆ ಬಿಳಿ ಕೂದಲು ನೋಡಿ ಅದನ್ನೆಲ್ಲ, ಆ ಡೆಡಿಕೇಶನ್ ಬಹುಶಃ ಅವ್ರಿಗೆ ಅದ್ರ ಮೇಲಿರುವಂತಹ ಶ್ರದ್ಧೆಯಿಂದ ಬಂದಿದ್ದು ಅಂತ ಹೇಳ್ತೀನಿ. ಒಳ್ಳೆಯ ತಾರಾಗಣ ಈ ಸಿನಿಮಾದಲ್ಲಿ. ನನ್ನ ಬೆಸ್ಟ್ ಕೋ ಆಕ್ಟರ್ ಇದುವರೆಗೂ ನನ್ನ ಸಿನಿಮಾ ಇಂಡಸ್ಟ್ರಿಲಿ ತುಂಬಾ ಜನ ಒಳ್ಳೊಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡಿದ್ದೀನಿ, ಆದ್ರೆ ಬೆಸ್ಟ್ ಕೋ ಆಕ್ಟರ್ ಅಂದ್ರೆ ಅದು ದೇವರಾಜ್ ಸರ್ ಅಂತ ಹೇಳ್ತೀನಿ. ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾನೇ ಖುಷಿ ಇತ್ತು ನನಗೆ. ಬಾಬಿ ಅವ್ರಿಗೆ ಹೇಳಿದೆ, ಬಹಳ ವರ್ಷ ಆಗಿತ್ತು ನಾನು ಅವ್ರ ಜೊತೆ ಆಕ್ಟ್ ಮಾಡಿ, ಅವ್ರ ಜೊತೆ ಮತ್ತೆ ಮಾಡ್ತಾ ಇದ್ದೀನಿ, ಖುಷಿ ಇದೆ ಅಂತ ಹೇಳಿ ನಾನು ಈ ಸಿನಿಮಾ ಒಳಗಡೆ ಬಂದೆ. ಅದಾದ್ಮೇಲೆ ಸೆಟ್ ಅಲ್ಲಿ ನೋಡಿದಾಗ ಈಗಿನ ಕಾಲದ ಯಂಗ್ಸ್ಟರ್ಸ್ ಹುಡುಗರು ಇದಾರಲ್ಲ, ನಿಜಕ್ಕೂ ನಾನು ಯಾವಾಗಲೂ ತುಂಬಾ ಸೂಕ್ಷ್ಮವಾಗಿ ನೋಡ್ತಾ ಇರ್ತೀನಿ. ನಾವಂತ ಓಲ್ಡ್ ಸ್ಕೂಲ್ ಅನ್ಸ್ಕೊಳ್ತೀವಿ, ಈ ಹುಡುಗರು ತುಂಬಾ ಸೂಕ್ಷ್ಮವಾಗಿ ಏನೇನೋ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಲಿಯಕ್ಕೆ ಸಾಕಷ್ಟು ಇರುತ್ತೆ ಅಂತ ಅನ್ಕೊಳ್ತೀನಿ. ಆ ತರ ನಾನು ತುಂಬಾ ಪ್ರೀತಿಯಿಂದ ಪ್ರತಿಯೊಂದು ಫ್ರೇಮ್ ನನ್ನ ಜೊತೆಲಿ ಇರುವಾಗ ನಾನು ನೋಡ್ತೀನಿ ಅಂತಂದ್ರೆ ದಟ್ ಇಸ್ ಅಂಕಿತಾ. ತುಂಬಾ ಮುದ್ದಾಗಿ ಆಕ್ಟ್ ಮಾಡ್ತಾಳೆ. ಬಹುಶಃ ಕನ್ನಡಕ್ಕೆ ಏನ್ ಹೇಳ್ತೀನಿ, ಈ ತರದ ಒಬ್ಬ ಕಲಾವಿದರ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಆ ಒಂದು ಫಿಲಿಂ ದ ಬ್ಲಾಂಕ್ಸ್ ಅಥವಾ ಆ ಒಂದು ಗ್ಯಾಪ್ ನ ತುಂಬುವಂತ ಒಬ್ಬ ಕಲಾವಿದೆ ಅಂಕಿತಾ ನಿಜವಾಗ್ಲೂ ಆಗ್ತಾರೆ ಅಂತ ಕನ್ನಡದಲ್ಲಿ. ಭಗವಂತ ನಿಮಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ ಅಂತ ನಾನು ಹೇಳ್ತೀನಿ. ನಿನ್ನ ನಡತೆ ಆಗಿರ್ಬೋದು, ನಿನಗಿರುವಂತಹ ಗೌರವ ಆಗಿರ್ಬೋದು, ನಿನಗಿರುವಂತಹ ಶ್ರದ್ಧೆ ಆಗಿರ್ಬೋದು, ಬಹುಶಃ ಒಳ್ಳೆ ಪಾತ್ರಗಳು ಸಿಕ್ಕರೆ ನೀನ್ ಕನ್ನಡದಲ್ಲಿ ಯಾವತ್ತೂ ಮರೆಯಕ್ಕಾಗದೆ ಇರುವಂತ ಒಬ್ಬ ನಾಯಕಿ ಆಗ್ತೀಯ. ಆ ಒಂದು ಅವಕಾಶ ನನಗೆ ಚಿತ್ರರಂಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಅಂಡ್ ಅಗೇನ್ ಶೈನ್ ಅವರು ಆ ಸರಳತೆ, ಆಮೇಲೆ ಹೊಸದೇನೋ ಕಲಿಬೇಕು ಅಂತ ಅಷ್ಟು ಲೀಲಾಜಲವಾಗಿ ಆಕ್ಟ್ ಮಾಡೋದಿದೆಯಲ್ಲ, ನಾವೆಲ್ಲ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾ ಇರ್ತೀವಿ. ಒಂದ್ ಸೀನ್ ಕೊಟ್ಬಿಟ್ರೆ ಅಯ್ಯೋ ಅದೇ ಮೂಡಲ್ಲಿ ಇರ್ತೀವಿ ನಾವು, ಆ ಮೂಡಿಂದ ಆಚೆ ಹೋಗಕ್ಕಾಗಲ್ಲ. ನಾನ್ ಸಿಕ್ಕಾಬಳೆ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ. ಒಂದ್ ಶಾರ್ಟ್ ಅಲ್ಲಿ ಅದು ಚೆನ್ನಾಗಿತ್ತಾ, ಇದು ಚೆನ್ನಾಗಿಲ್ವಾ, ಓಡೋಗೋದು ಮಾನಿಟರ್ ಅಲ್ಲಿ ಮೇಡಮ್ 1 more ಅನ್ನೋದು. ಅವ್ರಿಗೆ ಎಷ್ಟು ಸಲೀಸಾಗಿ ಮಾಡ್ತಾ ಇದ್ರು ಅಂದ್ರೆ ಅದು ಡೈಲಾಗ್ ಹೇಳಿ ಮುಗಿಸಿದ್ರ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಈಸಿಯಾಗಿ ಆಕ್ಟ್ ಮಾಡ್ತಾ ಇದ್ರು. ಶೈನ್ ಶೆಟ್ಟಿ ಅವರೇ, ಈ ಸಿನಿಮಾದಾದ್ಮೇಲೆ ದೊಡ್ಡ ಹೀರೋ ಆಗಿ ಶೈನ್ ಆಗಿ ನೀವು ಅಂತ ಹೇಳ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್. ಆಮೇಲೆ ಅಜನೀಶ್ ಸರ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಈ ಪಾತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಲ್ಲ, ಒಬ್ಬ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ನಾವು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಮೇಲೆ ಅನುಕಂಪ ಬೇಡ, ಅವಕಾಶ ಬೇಕು ಅಂತ. ಅನುಕಂಪಕ್ಕಿಂತ ಹೆಚ್ಚಾಗಿ ನೀವು ಅವಕಾಶ ಮಾಡ್ಕೊಟ್ಟಿದ್ದೀರಿ ಬಾಬಿ ಅವ್ರಿಗೆ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರಿ. ಬಹುಶಃ ನಿಮ್ಮ ನಂಬಿಕೆಗೂ ಮೀರಿ ಅವ್ರು ಒಳ್ಳೆ ಕೆಲಸ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ನಾವೆಲ್ಲರೂ ನಿಜವಾಗ್ಲೂ ಕಾಯ್ತಾ ಇದೀವಿ ಸರ್ ಈ ಸಿನಿಮಾನ ನೋಡೋದಕ್ಕೆ. ತುಂಬಾ ವಿಚಾರಗಳನ್ನ ತಗೊಂಡ್ ಬಂದಿದ್ದಾರೆ. ವೆರಿ ಸರ್ಪ್ರೈಸಿಂಗ್ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ. ನನ್ ಗೆಳತಿ ಅಂತೂ ಸಿಕ್ಕಾಬಡೆ ಮುದ್ದಾಗಿ ಕಾಣ್ತಾಳೆ. ಅವ್ಳು ಎಷ್ಟು ಮುದ್ದಾಗಿ ಮಾತಾಡ್ತಾಳೋ ಅಷ್ಟೇ ಮುದ್ದಾಗಿ ಕಾಣ್ತಾಳೆ ನನ್ ಗೆಳತಿ. ಆಮೇಲೆ ಇನ್ನೊಂದ್ ಸರ್, ತುಂಬಾನೇ ಖುಷಿ ಆಗುತ್ತೆ ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿದ್ದು. ಅಂಡ್ ಡ್ಯಾನ್ಸ್ ಮಾಸ್ಟರ್, ನಾನು ಹೇಳ್ತಾ ಇದ್ದೆ ಈ ವಯಸ್ಸಾದವ್ರ ಕೈ ಡ್ಯಾನ್ಸ್ ಮಾಡಿಸ್ಬೇಕಾಗಿರಲಿ, ವಯಸ್ಸಾದವ್ರದ್ದು ಕ್ಯಾರೆಕ್ಟರ್ ನನ್ಗೆ, ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಬಾಬಿ ಅವರು ಮತ್ತೆ ನಮ್ಮ ಕೊರಿಯೋಗ್ರಾಫರ್ ಮೇಡಮ್ ಬಿಡ್ಲೇ ಇಲ್ಲ. ನೀವು ಇದನ್ನ ಸ್ಟೆಪ್ ನೀವು ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ, ಚೆನ್ನಾಗಿಲ್ಲ ಅಂದ್ರೆ ಬೇಕಾದ್ರೆ ನಾವು ಎಡಿಟ್ ಮಾಡ್ಬಿಡ್ತೀವಿ, ನೀವು ಮಾತ್ರ ಡ್ಯಾನ್ಸ್ ಮಾಡ್ಬಿಟ್ಟು ಹೋಗಿ ಅಂತ. ಬಹುಶಃ ನೋಡಪ್ಪ
ಸೊ ಅದನ್ನೇ ವೈರಲ್ ಮಾಡ್ತಾ ಇದಾರೆ. ನನ್ಗೆ ಅದೇ ಚೆನ್ನಾಗಿದೆಯೋ ಅಂತ ನಾವು ಒಂದ್ ಕಡೆ ಅಲ್ಲ ಸ್ಟಿಲ್ ಕ್ಯಾಮ್ರಾ ಕಂಟೆಂಟ್ ಹುಡುಕೋದ್ರೆ ಯೂಟ್ಯೂಬ್ ಕಂಟೆಂಟ್ ಅವನು ಬರ್ತಾನೆ ಜೊತೆಗೆ ಡ್ಯಾನ್ಸ್ಗೆ, ಅವನು ಬರ್ತಾರೆ ಡ್ಯಾನ್ಸ್ ಮಾಡಕ್ಕೆ ಜೊತೆಗೆ ಮೇಲೆ. ಅವ್ರ ಕನ್ನಡ ನಿಲ್ಲಿಸ್ತೀನಿ, ಕನ್ನಡ ಇದೆ ಬ್ರೈಟ್ ಟು ಬಿ ಕನ್ನಡ ನಿಲ್ಲಿಸ್ತೀನಿ. ಸೂಪರ್. 22ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ವಿ ಪ್ರೀತಿಯಿಂದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಪ್ರೇಕ್ಷಕರು ಕೈ ಯಾವತ್ತೂ ಕೊಟ್ಟಿಲ್ಲ, ಜನ ಕೈ ಹಿಡಿದಿದ್ದಾರೆ. ಈ ಸಿನಿಮಾಗೂ ಕೂಡ ಜನ ಅಥವಾ ಕನ್ನಡಿಗರು ಪ್ರೋತ್ಸಾಹಿಸ್ತಾರೆ ಅನ್ನುವಂಥ ನಂಬಿಕೆಯಿಂದ ಈ ಒಂದು ಸಿನಿಮಾವನ್ನ 22ನೇ ತಾರೀಕು ನೀವೆಲ್ಲರೂ ನೋಡಿದ್ಮೇಲೆ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಕೊಡಿ, ಈ ಸಿನಿಮಾವನ್ನ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ದಿಸ್.